ಮೆಟ್ರೋ ಟಿಕೆಟ್ ದರ ಏರಿಕೆ ತಡೆ ತಾತ್ಕಾಲಿಕನ ದರ ಏರಿಕೆ ತಡೆ ಹಿಡಿದಿರುವ ಕೇಂದ್ರ ಸರ್ಕಾರ ಮುಂದೆ ಏನು ಮಾಡುತ್ತೆ ಬಿಎಂಆರ್ಸಿಎಲ್ ಹಾಗಾದ್ರೆ ಕೆಲವೇ ಕ್ಷಣಗಳಲ್ಲಿ ದರ ನಿಗದಿ ಸಮಿತಿ ಸಭೆ ನಡೆಯುತ್ತೆ ಮೆಟ್ರೋ ಟಿಕೆಟ್ ದರ ಒಮ್ಮೆ ಏರಿಕೆ ಆಗುತ್ತೆ ಅಂತಾರೆ ಒಮ್ಮೆ ತಡೆ ನೀಡಲಾಗಿದೆ ಅಂತ ಹೇಳ್ತಾರೆ ಜೊತೆಗೆ ಯಾವುದೇ ಕಾರಣಕ್ಕೂ ಏರಿಕೆ ಮಾಡಬೇಡಿ ಅನ್ನೋದು ಸಾರ್ವಜನಿಕರ ಒಂದು ಒತ್ತಾಸೆ ಮುಂದೆ ಏನು ಮಾಡುತ್ತೆ ಹಾಗಾದ್ರೆ ಬಿಎಂಆರ್ಸಿಎಲ್ ಅನ್ನೋ ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ ಕೆಲವೇ ಕ್ಷಣಗಳಲ್ಲಿ ದರ ನಿಗದಿ ಸಮಿತಿ ಸಭೆ ಕೂಡ ನಡೆಯುತ್ತೆ ಮೆಟ್ರೋ ದರ ಪರಿಷ್ಕರಣೆ ಮಾಡುವ ಬಗ್ಗೆ ಈ ಒಂದು ಸಭೆಯಲ್ಲಿ ಚರ್ಚೆಯನ್ನ ಮಾಡ್ತಾರೆ ಬಿಎಂಆರ್ಸಿಎಲ್ ಕೇಂದ್ರ ಕಚೇರಿಯಲ್ಲಿ ಸಭೆ ನಡೆಯಲಿದೆ ಇನ್ನೇನು ಕೆಲವು ಕ್ಷಣಗಳಲ್ಲಿ ಸಭೆಯಲ್ಲಿ ಮೆಟ್ರೋ ಟಿಕೆಟ್ ದರ ಏರಿಕೆ ಕುರಿತಂತೆ ಚರ್ಚೆಯಾಗುತ್ತೆ ಪ್ರತಿ ವರ್ಷ 5% ದರ ಏರಿಕೆ ಆಗುತ್ತಲ್ಲ ಅದರ ಬಗ್ಗೆ ಚರ್ಚೆ ಆಗುತ್ತೆ ರೂಲ್ಸ್ ಪ್ರಕಾರ ಎಫ್ಎಫ್ಸಿ ನಿರ್ಧಾರವನ್ನ ಬಿಎಂಆರ್ಸಿಎಲ್ ಫಾಲೋ ಮಾಡಲೇಬೇಕು ಇದೀಗ ದರ ಏರಿಕೆಗೆ ಬ್ರೇಕ್ ಬಿದ್ದಿದ್ದು ಸಭೆ ಬಳಿಕ ಒಂದು ಅಂತಿಮವಾದಂಥ ನಿರ್ಧಾರ ಬರುತ್ತೆ ಎಫ್ಎಫ್ಸಿ ಸಭೆಯಲ್ಲಿ ಕೈಗೊಳ್ಳೋ ನಿರ್ಧಾರದತ್ತ ಎಲ್ಲರ ಚಿತ್ತ ಇದೆ ಈಗ ಒಂದು ಕಡೆ ನೋಡಿದ್ರೆ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ ಸಂಸದ ತೇಜಸ್ವಿ ಸೂರ್ಯ ಅವರಾಗಿರಬಹುದು ಜೊತೆಗೆ ಸಂಬಂಧಪಟ್ಟಂಥ ಶಾಸಕರು ಕೂಡ ಇದ್ದಾರೆ ಜನರು ಎಲ್ಲರೂ ಕೂಡ ಇರುವಂಥದ್ದು ಅಂದರೆ ಒಂದು ಪ್ರತಿಭಟನೆ ಕೂಡ ನಡೀತಾ ಇತ್ತು ಅಂದರೆ ಟಿಕೆಟ್ ದರ ಏರಿಕೆ ಖಂಡಿಸಿ ನೋಡಿ ಅಲ್ಲಿ ಸಂಸದ ತೇಜಸ್ವಿ ಸೂರ್ಯ ಅವರು ಕೂಡ ಇದ್ದಾರೆ ಈ ಪ್ರತಿಭಟನೆಯಲ್ಲಿ ಅವರು ಭಾಗಿಯಾಗಿರೋದ್ರಿಂದ ಅವರನ್ನು ಕೂಡ ವಶಕ್ಕೆ ಪಡೆಯಲಾಯಿತು ಇವತ್ತು ಪೊಲೀಸ್ನವರು ಅವರನ್ನು ವಶಕ್ಕೆ ಪಡೆದ್ರು ಇವತ್ತು ಕಳೆದ 3-4 ತೇಜಸ್ವಿ ಸೂರ್ಯ ಅವರು ಸಂಸದ ತೇಜಸ್ವಿ ಸೂರ್ಯ ಅವರು ಜನರನ್ನ ಮಾತನಾಡಿಸುವಂತ ಕೆಲಸ ಮಾಡಿದ್ರು ಜೊತೆಗೆ ಸಂಬಂಧಪಟ್ಟಂತ ಇಲಾಖೆಯ ಸಚಿವರನ್ನು ಕೂಡ ಮಾತನಾಡಿಸ್ಕೊಂಡು ಬಂದಿದ್ರು ಸೊ ಅಲ್ಲಿಗೆ ತಾತ್ಕಾಲಿಕ ತಡೆ ಬಿದ್ದಿತ್ತು ಅಥವಾ ಅದರ ಜೊತೆಗೆ ನಿನ್ನೆಯೂ ಕೂಡ ಸಿಕ್ಕಾಪಟ್ಟೆ ಚರ್ಚೆ ಆಯಿತು ಏರಿಕೆ ಆಗ್ತಾ ಇದೆ ದರ ಏರಿಕೆಗೆ ನಿರ್ಧಾರ ತೆಗೆದುಕೊಂಡು ಬಿಟ್ಟಿದೆ ಬಿಎಂಆರ್ಸಿಎಲ್ ಅಧಿಕೃತವಾದಂಥ ಯಾವುದೇ ಮಾಹಿತಿ ಬಂದಿಲ್ಲ ನಮಗೆ ಕೇಂದ್ರದ ಕಡೆಯಿಂದ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ರು ಸೊ ಇದೆಲ್ಲದರ ನಡುವೆ ಮತ್ತೆ ರಾತ್ರಿ ಅನ್ನೋಷ್ಟರಲ್ಲಿ ತಾತ್ಕಾಲಿಕ ತಡೆ ನೀಡಲಾಗಿದೆ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ ಮತ್ತೊಂದು ಸುದ್ದಿ ಬಂತು ಸೊ ಇವತ್ತು ನೋಡಿದರೆ ಈಗ ಬಿಎಂಆರ್ಸಿಎಲ್ ಕೇಂದ್ರ ಕಚೇರಿಯಲ್ಲಿ ಒಂದು ಸಭೆ ಕೂಡ ನಡೆಯುತ್ತೆ ಮೆಟ್ರೋ ಟಿಕೆಟ್ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ 5% ದರ ಏರಿಕೆಗೆ ಸಮಿತಿ ಏನು ಹೇಳುತ್ತೆ ಅಂದರೆ ಪ್ರತಿ ವರ್ಷ 5% ದರ ಏರಿಕೆ ಮಾಡಬೇಕು ಅನ್ನೋದೊಂದು ನಿಯಮ ಇದೆ ಸೊ ಈ ವರ್ಷ ದರ ಏರಿಕೆ ಮಾಡಲಾಗುತ್ತಾ ಇಲ್ವಾ ಸೊ ಈಗ ಎಫ್ಎಫ್ಸಿ ಸಭೆಯಲ್ಲಿ ಕೈಗೊಳ್ಳೋ ನಿರ್ಧಾರದತ್ತ ಎಲ್ಲರ ಚಿತ್ತವೂ ಕೂಡ ಇದೆ ಸಭೆಯಲ್ಲಿ ಮೆಟ್ರೋ ಟಿಕೆಟ್ ದರ ಏರಿಕೆ ಬಗ್ಗೆ ತೀರ್ಮಾನ ಅಂತೂ ಇವತ್ತು ಆಗೇ ಆಗುತ್ತೆ ಒಂದು ತೀರ್ಮಾನ ಇವತ್ತು ಆಗಲೇಬೇಕು ಜೊತೆಗೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಮೆಟ್ರೋದಲ್ಲಿ ಹೌದು ತಣ್ಣಗೆ ಓಡಾಡ್ತಾರೆ ಕೂಲಾಗಿರುತ್ತೆ ಮೆಟ್ರೋ ಬಟ್ ಹಣ ಹಂಗೆ ಖರ್ಚಾಗ್ತಾ ಇದೆ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಆಗ್ತಾ ಇದೆ ಈಗೆಲ್ಲದರ ಬೆಲೆಯೂ ಕೂಡ ಗಗನಕ್ಕೇರಿ ಕೂತಿರುವಂತಹ ಹಿನ್ನೆಲೆಯಲ್ಲಿ ಮೆಟ್ರೋ ದರ ಕೂಡ ಟಿಕೆಟ್ ದರ ಕೂಡ ಜಾಸ್ತಿ ಆಗ್ತಾ ಹೋದ್ರೆ ಹೇಗೆ ಅನ್ನೋದು ಪ್ರಯಾಣಿಕರ ಪ್ರಶ್ನೆ ಆಗಿರೋದು ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಹೇಳುತ್ತೆ ಇದೆಲ್ಲ ಕೇಂದ್ರ ಸರ್ಕಾರ ಮಾಡ್ತಾ ಇರೋದು ನಾವಲ್ಲ ಅಂತ ಹೇಳಿ ಇತ್ತ ಕೇಂದ್ರ ಸರ್ಕಾರ ಅಥವಾ ನಮ್ಮ ಸಂಸದರು ಹೇಳ್ತಾರೆ ರಾಜ್ಯ ಸರ್ಕಾರ ಈ ರೀತಿಯಾಗಿ ಮಾಡ್ತಾ ಇದೆ ದರ ಏರಿಕೆ ಮಾಡ್ತಾ ಇದೆ ರಾಜ್ಯದ ಬೊಕ್ಕಸ ಖಾಲಿ ಆಗ್ಬಿಟ್ಟಿದೆಯಲ್ಲ ಹಾಗಾಗಿ ಜನರ ಜೇಬಿಗೆ ಕೈ ಹಾಕುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನೋದು ತೇಜಸ್ವಿ ಸೂರ್ಯ ಅವರ ಆರೋಪ ಸೊ ಆ ನಿಟ್ಟಿನಲ್ಲಿ ಭಾಳ ಗೊಂದಲ ಅಂತೂ ಇದ್ದೇ ಇದೆ ಜನರಿಗೆ ಬಟ್ ಇಲ್ಲಿ ಏನೇ ರಾಜಕಾರಣ ಇದ್ರೂ ಕೂಡ ಸಮಸ್ಯೆ ಆಗ್ತಾ ಇರೋದು ಜನರಿಗೆ ಅನ್ನೋದು ಭಾಳ ಸ್ಪಷ್ಟ ಇನ್ಸ್ಪೆಕ್ಟರ್ ಬನ್ನಿ ಸರ್ ಸಬ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಬನ್ನಿ ಸರ್ ಸಬ್ ಇನ್ಸ್ಪೆಕ್ಟರ್
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಲ್ಲಾಸ್, ಈ ವಿಚಾರ ಸಿಕ್ಕಾಪಟ್ಟೆ ಗೊಂದಲ, ಜೊತೆಗೆ ಇವತ್ತಾದರೂ ಬಗೆಹರಿಯುತ್ತಾ? ಪ್ರಶ್ನೆ ಇದೇ ಆಗಿರುವಂಥದ್ದು. ಯಾಕೆಂತಂದರೆ ಫೇರ್ ಫಿಕ್ಸೇಷನ್ ಕಮಿಟಿ ಕಳೆದ ವರ್ಷ ಫಾರ್ಮ್ ಆಗುತ್ತೆ, ಅದಾದ ಬಳಿಕ ಒಂದು ತೀರ್ಮಾನ ಆಗುತ್ತೆ, ಪ್ರತಿ ವರ್ಷವೂ ಕೂಡ 5% ಮೆಟ್ರೋ ಪ್ರಯಾಣ ದರದಲ್ಲಿ ಏರಿಕೆಯನ್ನು ಮಾಡಬೇಕು ಅಂಥೇಳಿ. ಇದು ಇವತ್ತಿಂದ ಅಧಿಕೃತವಾಗಿ ಜಾರಿ ಆಗಬೇಕಾಗಿತ್ತು. ಇದು ಸಾಕಷ್ಟು ವಿರೋಧಕ್ಕೂ ಕಾರಣ ಆಯ್ತು. ಇಲ್ಲ, ಕಳೆದ ವರ್ಷ 71% ಮೆಟ್ರೋ ಪ್ರಯಾಣ ದರವನ್ನು ಏರಿಕೆ ಮಾಡಲಾಗಿತ್ತು, ಸೊ ಹಾಗಾಗಿ ಅವೈಜ್ಞಾನಿಕವಾಗಿ ಮೆಟ್ರೋ ಪ್ರಯಾಣ ದರವನ್ನು ಏರಿಕೆ ಮಾಡಲಾಗಿದೆ ಅನ್ನುವಂಥ ಕೂಗು ಕೇಳಿಬರ್ತಾ ಇತ್ತು. ಜೊತೆಗೆ ರಾಜ್ಯ ಸರ್ಕಾರ ಕೇಳಿದ್ರಿಲ್ಲ, ಇದು ಕೇಂದ್ರ ಸರ್ಕಾರದ ತೀರ್ಮಾನ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇತ್ತು. ಜೊತೆಗೆ ಒಂದಷ್ಟು ಸಂಸದರನ್ನ ಕೇಳಿದ್ರಿಲ್ಲ, ರಾಜ್ಯ ಸರ್ಕಾರದ ತೀರ್ಮಾನ ಅನ್ನುವಂತಹ ಒಂದು ಆರೋಪ ಪ್ರತ್ಯಾರೋಪನ ಮಾಡುವಂಥ ಕೆಲಸನೂ ಕೂಡ ಆಗ್ತಾ ಇತ್ತು. ಇದ್ರ ಬೆನ್ನಲ್ಲೇ ಸಂಸದ ತೇಜಸ್ವಿ ಸೂರ್ಯ ಕೇಂದ್ರ ನಗರಾಭಿವೃದ್ಧಿ ಸಚಿವ ಖಟ್ಟರ್ ಅವರನ್ನ ಭೇಟಿ ಮಾಡಿ ತಕ್ಷಣವೇ ಅವೈಜ್ಞಾನಿಕವಾಗಿ ದರ ಏರಿಕೆ ಆಗಿದೆ, ಇದಕ್ಕೆ ಬ್ರೇಕ್ ಹಾಕಿ ಅನ್ನುವಂಥ ಒಂದು ಮನವಿಯನ್ನು ಮಾಡಿದರು. ಸೊ ಹೀಗಾಗಿ ನಿನ್ನೆ ಮೌಖಿಕವಾದಂಥ ಆದೇಶ ಬಂದಿರೋ ಹಿನ್ನೆಲೆಯಲ್ಲಿ BMRCL ಇವತ್ತಿಂದ ಜಾರಿ ಮಾಡಬೇಕಾಗಿದ್ದಂತಹ ಹೊಸ ದರವನ್ನು ತಾತ್ಕಾಲಿಕವಾಗಿ ಬ್ರೇಕ್ ಮಾಡುವಂಥ ಕೆಲಸವನ್ನು ಮಾಡಿದೆ. ಅದ್ರ ಜೊತೆಗೆ ಮತ್ತೊಂದು ಇವತ್ತು ಸಂಜೆ 4 ಗಂಟೆ ಸುಮಾರಿಗೆ ಫೇರ್ ಫಿಕ್ಸೇಷನ್ ಕಮಿಟಿಯ ನೇತೃತ್ವದಲ್ಲಿ ಒಂದು ಸಭೆ ನಡೆಯುತ್ತೆ. ಆ ಒಂದು ಸಭೆಯಲ್ಲಿ ಈಗ 3 ಜನ ಸದಸ್ಯರು ಇರ್ತಾರೆ ಫೇರ್ ಫಿಕ್ಸೇಷನ್ ಕಮಿಟಿಯಲ್ಲಿ. ಅವರು ಸಭೆಯನ್ನು ಮಾಡ್ತಾರೆ. ಸಭೆಯಲ್ಲಿ ನಿಜವಾಗ್ಲೂ ದರವನ್ನು ಏರಿಕೆ ಮಾಡಬೇಕಾ ಬೇಡವಾ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಮೂಲಗಳ ಪ್ರಕಾರ ಒಮ್ಮೆ ದರವನ್ನು ಪರಿಷ್ಕರಣೆ ಮಾಡಿದ ನಂತರ ಅದನ್ನು ಮತ್ತೆ ಕಡಿಮೆ ಮಾಡುವಂತಹ ಸಾಧ್ಯತೆಗಳು ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಈಗಿರುವಂಥ ದರವನ್ನು ಸದ್ಯಕ್ಕೆ ತಾತ್ಕಾಲಿಕವಾಗಿ ದರ ಏರಿಕೆ ಮಾಡುವಂಥದ್ದಕ್ಕೆ ಬ್ರೇಕ್ ಹಾಕುವಂಥ ಕೆಲಸವನ್ನು ಫೇರ್ ಫಿಕ್ಸೇಷನ್ ಕಮಿಟಿ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಒಂದಷ್ಟು ಮನವಿನೂ ಕೂಡ ಕೇಳಿಬರ್ತಾ ಇದೆ. ಈಗಾಗಲೇ ಕಳೆದ ವರ್ಷ 71% ದರವನ್ನು ಏರಿಕೆ ಮಾಡಲಾಗಿತ್ತು, ಇದನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಕೂಗು ಕೂಡ ಕೇಳಿಬರ್ತಾ ಇತ್ತು. ಇದಕ್ಕೆ ಪೂರಕ ಎನ್ನುವಂತೆ ಇವತ್ತು ಬೆಳಗ್ಗೆ RV ಮೆಟ್ರೋ ಸ್ಟೇಷನ್ನಲ್ಲಿ ಸಂಸದ ತೇಜಸ್ವಿ ಸೂರ್ಯ ಅವರ ನೇತೃತ್ವದಲ್ಲಿ BJPಯ ನಾಯಕರು ಪ್ರತಿಭಟನೆಗೆ ಕೂಡ ಮುಂದಾಗಿದ್ರು. ಅವರನ್ನು ಪೊಲೀಸರು ವಶಕ್ಕೆ ಪಡೆಯುವಂಥ ಕೆಲಸವನ್ನು ಮಾಡಿದ್ರು. ಅಂದರೆ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಪ್ರಾಣಿಕರ ಜೇಬಿಗೆ ಹೊರೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ, ಅವೈಜ್ಞಾನಿಕವಾಗಿ ದರ ಏರಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಕಮಿಟಿ ರಚನೆ ಮಾಡಿರುವಂಥದ್ದು ಕೇಂದ್ರ ಸರ್ಕಾರದ ಅಣತಿ ಮೇಲೇ ಫೇರ್ ಫಿಕ್ಸೇಷನ್ ಕಮಿಟಿನ ರಚನೆ ಮಾಡಲಾಗಿದೆ. ಆದರೆ ಅಂತಿಮವಾಗಿ ದರವನ್ನು ನಿಗದಿ ಮಾಡುವಂಥದ್ದಾಗಿರ್ಬೋದು ಅಥವಾ ಏರಿಕೆ ಮಾಡುವಂಥದ್ದು ನಿರ್ಧಾರ ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು. ಹಾಗಾಗಿ ರಾಜ್ಯ ಸರ್ಕಾರ ಇಲ್ಲಿ ಪ್ರಾಣಿಕರಿಗೆ ಹೊರೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥ ಆರೋಪವನ್ನು ಮಾಡಿ ಪ್ರತಿಭಟನೆಗೆ ಮುಂದಾಗಿದ್ದರು. ಸೊ ಇದಕ್ಕೆ ಪೊಲೀಸರು ಅವಕಾಶವನ್ನು ಮಾಡಿಕೊಡಲಿಲ್ಲ. ಇದರ ಬೆನ್ನಲ್ಲೇ ಸಂಜೆ DCM DK ಶಿವಕುಮಾರ್ ಕೂಡ ಕೆಲವೇ ಕ್ಷಣಗಳಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡುವಂಥ ಸಾಧ್ಯತೆಗಳಿರುವಂಥದ್ದು. ಯಾಕೆಂತಂದರೆ ರಾಜ್ಯ ಸರ್ಕಾರದ ಮೇಲೆ BJP ಸಂಸದರಾಗಿರ್ಬೋದು, BJP ನಾಯಕರು ಎಲ್ಲರೂ ಕೂಡ ರಾಜ್ಯ ಸರ್ಕಾರದ ಮೇಲೆ ಆರೋಪವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇಲ್ಲಿ ಪ್ರಾಣಿಕರಿಗೆ ಹೊರೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸೊ ಹೀಗಾಗಿ ಫೇರ್ ಫಿಕ್ಸೇಷನ್ ಕಮಿಟಿ ಆಗಿರ್ಬೋದು ಅಥವಾ ಮೆಟ್ರೋ ಪ್ರಯಾಣ ದರವನ್ನು ಏರಿಕೆ ಮಾಡುವಂಥ ವಿಚಾರದಲ್ಲಿ ನಿಜವಾಗ್ಲೂ ಯಾರ ಪಾತ್ರ ಇದೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೊಡುವಂಥ ಸಾಧ್ಯತೆಗಳು DCM DK ಶಿವಕುಮಾರ್ ಮಾಡ್ತಿದ್ದಾರೆ. ಇದರ ಬೆನ್ನಲ್ಲೇ ಸಂಜೆ 4 ಗಂಟೆಗೆ BMRCLನ ಕೇಂದ್ರ ಕಚೇರಿ ಶಾಂತಿನಗರದಲ್ಲಿ ಫೇರ್ ಫಿಕ್ಸೇಷನ್ ಕಮಿಟಿ ಸಭೆಯನ್ನು ಮಾಡುತ್ತೆ. ಅಲ್ಲಿ ದರ ಏರಿಕೆ ಮಾಡಬೇಕಾ ಬೇಡವಾ ಅನ್ನುವಂಥ ತೀರ್ಮಾನ ಆಗುತ್ತೆ. ಜೊತೆಗೆ ಒಂದು ವೇಳೆ ದರ ಏರಿಕೆಯನ್ನು ಮಾಡುವಂಥದ್ದಾಗಿದ್ರೆ ಯಾವಾಗಿಂದ ದರವನ್ನು ಏರಿಕೆ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನ ಆಗುವಂಥ ಸಾಧ್ಯತೆಗಳು ಇರುವಂಥದ್ದು. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಉಲ್ಲಾಸ್.